ಬಹುಶಃ ಎಂದು ಸುಮ್ಮನಾದನು. ಪ್ರಜ್ಞಾ ಮದುವೆ ಸಮಯದಲ್ಲಿ ಮನೆಯ ವಾತಾವರಣ ನೆನೆದು ಮನಸ್ಸು ಮಂಕಾಯಿತು. ಅಂದರೆ ನಿಮಗೆ ಅವಳ ಮೇಲೆ ಪ್ರೀತಿ ಇತ್ತಾ? ಈಗ ಅವಳನ್ನು ಮದುವೆ ಆಗೋಕ್ಕೆ ಆಗಲಿಲ್ಲ, ಬೇಸರ ಆಗ್ತಿದೆಯಾ ಎಂದಳು, ಗಂಡನ ಮನದಲ್ಲಿ ಇನ್ನೊಬ್ಬಳು ಇರುವಳು ಎಂಬ ಅನುಮಾನದಿಂದ. ಈಗ ನಿಂಗೆ ನಾನು ಜೀವಿತನ ಆಗಲೇ ಮದುವೆಯಾಗಿ ನಿನ್ನೆದುರು ಬಂದಿದ್ರೆ ನಿಂಗೆ ನನ್ನ ಮೇಲೆ ಪ್ರೀತಿ ಆಗ್ತಿತ್ತಾ? ಅಥವಾ ಪ್ರೀತಿ ಆಗಿದ್ರೂ ಸಂಜನ ಬದಲು ಜೀವಿತ ಜೊತೆ ಮದುವೆ ನಿಶ್ಚಯ ಆಗಿದ್ದರೆ ಈಗಿನ ಥರ ನನ್ನ ಮದುವೆ ಆಗ್ತಿದೆಯಾ ಎಂದು ಅವಳ ಅನಿಸಿಕೆ ಏನಿರ್ಬೋದು ಎಂದು ತಿಳಿಯಲು. ನಾನು ನಿಮ್ಮನ್ನು ಕೇಳ್ತಾ ಇರೋದು ನೀವು ವಾಪಸ್ ಪ್ರಶ್ನೆ ಮಾಡೋದಲ್ಲ, ನನಗೆ ಉತ್ತರ ಹೇಳಿ ಎಂದಳು ಶ್ರೇನಿಕಾ. ಅವನ ಮರು ಪ್ರಶ್ನೆಯಿಂದ ಬೇಸತ್ತು. ಖಂಡಿತ ಉತ್ತರ ಹೇಳ್ತೀನಿ. ಈ ಅಭಿಮನ್ಯು ಯಾವುದನ್ನು ಅರ್ಧಕ್ಕೆ ನಿಲ್ಲಿಸೋದಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಖಂಡಿತ ಸಿಗ್ತದೆ. ಅದಕ್ಕೂ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರಿಸು. ಅಭಿ ಗಂಭೀರನಾದ. ಮುಖ ಸಿಂಡರಿಸಿದವಳು, ನೀವು ಮುಂಚೆ ಜೀವಿತಳನ್ನು ಮದುವೆಯಾಗಿದ್ದರೆ ಒಬ್ಬರು ವಿವಾಹ ಆಗಿರುತ್ತಿದ್ದೀರಿ. ಈಗ ನಾನು ಹೇಗೆ ನಿಮ್ಮನ್ನು ಪ್ರೇಮಿಸಲು ಸಾಧ್ಯ? ನೀವೇ ಹೇಳಿ. ಆಗ ನಿಮ್ಮ ಬಗ್ಗೆ ನನಗೂ ಒಂದು ಗೌರವ ಇರ್ತಿತ್ತು, ಯಾವುದೇ ರೀತಿಯ ಭಾವನೆಗಳು ಇರುತ್ತಿರಲಿಲ್ಲ. ಅಥವಾ ನೀವು ಜೀವಿತಳ ಮದುವೆಯಾಗುವುದಾಗಿ ಇದ್ದಿದ್ದರೆ ನಾನು ನಿಮ್ಮನ್ನು ನೋಡುತ್ತಲೇ ಇರಲಿಲ್ಲ ಅನ್ನಿಸ್ತದೆ ಎಂದಳು ಶ್ರೇನಿಕಾ. ಏಕೆಂದರೆ ಆಗ ಅವಳು ಅವನನ್ನು ಪ್ರೇಮಿಸಿ ಇರದಿದ್ದುದರಿಂದ. ಸರಿ, ಹಾಗಾದರೆ ನೀ ನನ್ನನ್ನು ಸಂಜನ ಮದುವೆಯಾಗುವವನು ಎಂದು ಮದುವೆಯಾಗಿರುವೆ. ಅದೇ ಜೀವಿತ ಮದುವೆ ಆಗುವುದಿದ್ದರೆ ನೀನು ನನ್ನನ್ನು ಮದುವೆ ಆಗ್ತಿರಲಿಲ್ಲ, ಹೌದಲ್ವಾ ಎಂದನು. ಎಷ್ಟು ಕೇಳಿದರೂ ಮಾತು ಮರೆಸುತ್ತಿರುವ ಹೆಂಡತಿ ಮೇಲೆ ಮುನಿದು. ಹೌದು ಎಂದಳು ತಾನು ಕಟ್ಟುವಾಗಿ. ಅದೇಗೆ ಸಾಧ್ಯ? ಶ್ರೀ, ನೀ ನನ್ನನ್ನು ಪ್ರೀತಿಸಿದ್ದರಿಂದ ಸಂಜನದ ಜೊತೆ ಮದುವೆ ಆಗಬಾರ್ದು ಎಂದು ಮದುವೆ ಆಗಿದ್ದು ತಾನೆ. ಸಂಜನ ನನ್ನ ಮದುವೆ ಆಗದೆ ತಿರಸ್ಕರಿಸಿ ಹೋಗಿ ನೀ ನನ್ನನ್ನು ಮದುವೆ ಆಗಿದ್ದಲ್ಲ ಅಲ್ವಾ? ನೀನು ಹೇಳುತ್ತಿರುವುದು ನೋಡಿದರೆ ಸಂಜನ್ ನನ್ನನ್ನು ತಿರಸ್ಕರಿಸಿ ನೀನು ನನ್ನನ್ನು ಒತ್ತಾಯಕ್ಕೆ ಮದುವೆಯಾದೆ ಎಂಬಂತಿದೆ ಎಂದನು, ಸೂಕ್ಷ್ಮವಾಗಿ ಹೆಂಡತಿಯ ಹಾವಭಾವ ಪರೀಕ್ಷಿಸುತ್ತಾ. ತಡವರಿಸಿದವಳು, ನೀವೇನೇನು ಊಹಿಸಿಕೊಂಡ್ರೆ ಅದು ನನ್ನ ತಪ್ಪಲ್ಲ, ನಿಮ್ಮದೇ ತಪ್ಪು. ಈಗ ಆಗಿ ಹೋಗಿರುವ ಮದುವೆ ಬಗ್ಗೆ ಯಾಕಿಷ್ಟು ಅನುಮಾನ ನಿಮಗೆ ಎಂದಳು. ಗಂಡನ ಪ್ರಶ್ನೆಗಳ ಆವಳಿ ಸಹಿಸಲಾರದೆ ಅವಳ ಬಳಿಯಿಂದ ಸರಿದು ಒಂದು ಕಡೆ ಕುಳಿತವನು, ಅನುಮಾನ ನನ್ನದಲ್ಲ. ಮೊದಲಿಗೆ ನೀನೇ ನನ್ನನ್ನು ಜೀವಿತ ಜೊತೆ ಸೇರಿಸಿ ಅನುಮಾನಿಸಿದ್ದು. ನಾನು ಎಂದು ಹೇಳಿಲ್ಲ ಜೀವಿತ ನಾನು ಪ್ರೀತಿಸ್ತಿದ್ದೇವೆ ಎಂದು. ಆದರೂ ನೀನೇ ಊಹೆ ಮಾಡಿಕೊಂಡು ಕೇಳಿದೆ ತಾನೆ. ನಿನಗೆ ಯಾಕೆ ಬಂತು ಈ ಅನುಮಾನ? ಅವಳಿಗಿಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸುತ್ತಿರುವ ಪರಿಗೆ ಶ್ರೇನಿಕಾ ಬೆವತಳು. ಮೊದಲಿಗೆ ನಿನ್ನ ಬಳಿ ನನ್ನ ಯಾವ ಪ್ರಶ್ನೆಗಳಿಗೂ ಉತ್ತರವಿಲ್ಲ. ನೀ ನನ್ನನ್ನು ಮದುವೆಯಾದಾಗಿನಿಂದ ನಾನು ಎಂದು ಜೀವಿತ ಕಡೆ ಸಣ್ಣ ನೋಟವನ್ನು ಹರಿಸಿಲ್ಲ, ಅಥವಾ ಅವಳ ಜೊತೆ ಕದ್ದು ಮುಚ್ಚಿ ಮಾತನಾಡೋದು, ಮೀಟ್ ಮಾಡೋದು ಏನೂ ಮಾಡಿಲ್ಲ. ಹಾಗಿರುವಾಗ ಈ ಅನುಮಾನವೇಕೆ? ಕಾರಣವೇನು ಶ್ರೀ ಎಂದನು ಅವಳನ್ನೇ ಸುಡುವಂತೆ ನೋಡಿ. ಅವನಿಗೆ ಅವಳು ಏನನ್ನೋ ಮುಚ್ಚಿಡುತ್ತಿರುವಳೆಂದು ಸ್ಪಷ್ಟವಾಗಿತ್ತು. ನನಗೇನು ಅನುಮಾನವಿಲ್ಲ. ಹೀಗೆ ಯಾವಾಗಲೂ ಕಲ್ಯಾಣಿ ಆಂಟಿ ಮಾತನಾಡುವಾಗ ಹೇಳಿದ್ರಲ್ಲ, ಅದನ್ನೇ ನಿಮ್ಮ ಬಳಿ ಕೇಳಿದೆ ಅಷ್ಟೇ, ಇನ್ನೇನೂ ಇಲ್ಲ ಎಂದಳು ಅತ್ತಿತ್ತ ನೋಡಿ. ಏನೂ ಇಲ್ಲ ಅಂತಾನೆ ನಿನ್ನೊಳಗೆ ಅಗಾಧವಾದ ವಿಷಯವನ್ನು ತುಂಬಿಕೊಂಡಿದ್ಯಾ? ಅದು ಹೊರಹೋದರೆ ತಾನೇ ನೀನು ಹಗುರವಾಗುವುದು. ಎಲ್ಲವನ್ನು ತನ್ನೊಳಗೆ ಮುಚ್ಚಿಟ್ಟರೆ ಅದು ಒಂದಲ್ಲ ಒಂದು ದಿನ ಸ್ಫೋಟವಾಗ್ತದೆ, ನೆನಪಿಡು. ಬುದ್ಧಿವಂತಿಕೆ ಉಪಯೋಗಿಸಿ ಮಾತನಾಡುತ್ತಿದ್ದ ಹೆಂಡತಿಯ ಮೇಲೆ ರೇಗಿ ತಾನು ಕೋಪಗೊಂಡವಳು, ಹೀಗೇನು ನಿಮ್ಮ ಸಮಸ್ಯೆ? ನಾನು ಪ್ರಶ್ನೆ ಕೇಳಿದೆ ಅಂತಾನಾ ಅಥವಾ ಜೀವಿತ ಬಗ್ಗೆ ಕೇಳಿದೆ ಅಂತಾನಾ? ನಿಮಗೆ ಹೇಳೋಕ್ಕೆ ಇಷ್ಟ ಇಲ್ಲದಿದ್ದರೆ ಬೇಕಾಗಿಲ್ಲ, ಬೆಟ್ಟಾಕಿ ಎಂದಳು ಮುಖ ಸಿಂಡರಿಸಿ. ಬಿಟ್ಟು ತುಂಬ ವರ್ಷ ಆಗಿದೆ ಎಂದನು ಉದಾಸೀನವಾಗಿ. ಅಭಿ, ಶ್ರೀ, ಇಷ್ಟು ಬೇಗ ಎಲ್ಲ ನೋಡಿ ಆಯ್ತಾ? ಹಾಗಿದ್ರೆ ಹೊರಡೋಣ ಎಂದನು ಆಕಾಶ ಅಭಿಯ ಪಕ್ಕ ಕೂರುತ್ತಾ. ಅಣ್ಣ, ಹೊರಡೋಣ. ನಾವು ಬೆಟ್ಟ ಇಳಿಯುವಷ್ಟರಲ್ಲಿ ಸಂಜೆ ಆಗುತ್ತೆ. ಮನೆಗೆ ಹೋಗಲು ಸರಿಯಾಗ್ಬೋದು, ಉಳಿದವರೆಲ್ಲ ಬರಲಿ ಎಂದನು ಶಾಂತವಾಗಿ. ಅವನು ಇನ್ನೊಬ್ಬರ ಎದುರು ತನ್ನ ಭಾವನೆ ಹೊರಗಿಡುವವನಲ್ಲ. ಅವರೆಲ್ಲ ನಿಧಾನವಾಗಿ ಬರ್ತಿದ್ದಾರೆ ಅನಿಸುತ್ತೆ. ನಾವು ಹೊರಗಿರೋಣ ಬಾ ಅಭಿ. ಇಲ್ಲಿ ಯಾಕೋ ಮೊಬೈಲ್ ನೆಟ್ವರ್ಕ್ ಇಲ್ಲ, ಅಂಜುಗೂ ಕಷ್ಟ ಆಗ್ತಿದೆ ಅಂತೆ. ಹೋಗೋಣ ಬಾ ಆಚೆಗೆ ಎಂದನು ಆಕಾಶ್. ಇಬ್ಬರು ತಮ್ಮ ಮಡದಿಯರ ಜೊತೆ ಹೊರಗೆ ಬಂದು ಹುಲ್ಲಿನ ಮೇಲೆ ಕುಳಿತರು. ಶ್ರೀನಿಕಾ ಇನ್ನೂ ಮುಖ ಓದಿಸಿಕೊಂಡು ಕುಳಿತಿದ್ದಳು. ಅವಳಿಗೆ ತನ್ನ ಗಂಡ ಜೀವಿತ ಬಗ್ಗೆ ಯಾವುದೇ ಸ್ಪಷ್ಟತೆ ನೀಡದಿದ್ದದ್ದು ಕೋಪ ಬರ್ತಿತ್ತು. ಹೆಂಡತಿಯ ಕೋಪ ತಿಳಿದರೂ ಅಭಿ ಏನು ಹೇಳಲು ಹೋಗಲಿಲ್ಲ. ಅವನಿಗೂ ಅವಳು ಸುಳ್ಳು ಹೇಳಿಕೊಂಡು ವಿಷಯ ಮುಚ್ಚಿಟ್ಟದ್ದು ಕೋಪ ತರಿಸಿತು.
ಸಂಜನ ಜೊತೆ ವಾದ ಮಾಡಿಕೊಂಡೇ ಸಂಜನಳನ್ನು ರೇಗಿಸಿಕೊಂಡು ಬರುತ್ತಿದ್ದ ಇಶಾನ್. ಲೇ, ಎಡವಟ್ಟು ನೆಟ್ಟಗೆ ನೋಡಿಕೊಂಡು ನಡಿ. ಅದ್ಯಾಕೆ ಒಳ್ಳೆ ಹೆಂಡ ಕುಡಿದವರ ಥರ ಅಲ್ಲಿಗೊಂದು ಇಲ್ಲಿಗೊಂದು ಕಾಲು ಹಾಕ್ತಿದ್ಯಾ? ನಿನಗೆ ಸರಿಯಾಗಿ ನಡೆಯೋಕ್ಕೆ ಬರಲ್ವಾ? ರೇಗಿದನು ಇಶಾನ್. ಹೆಂಡತಿ ಫೋಟೋ ಕ್ಲಿಕ್ಕಿಸಿಕೊಂಡು ಅತ್ತಿತ್ತ ನೋಡುತ್ತಾ ಬರುವುದು ನೋಡಿ ಮುಖ ಗಂಟಿಕ್ಕಿದ ಸಂಜನ, ಕುಡ್ದಿದ್ದೇನೆ. ನಿಮ್ಗೇನ್ರಿ ಹುರಿ ತೆಪ್ಪಗೆ ಬರುವುದು? ಕಲೀರಿ, ನಾನು ಹೆಂಡನಾದರೂ ಕುಡಿತೀನಿ, ಗಂಜಲನ್ನಾದರೂ ಕುಡಿತೀನಿ, ನಿಮಗೇನು? ತಾನು ರೇಗಿದ್ಲು. ಕುಡಿಯೇ ಬೇಡ ಅಂದವ್ರು ಯಾರು? ಆದರೆ ನಿಮ್ಮ ಅಪ್ಪನ ದುಡ್ಡಲ್ಲಿ ಕುಡಿ, ನನ್ನ ದುಡ್ಡಲ್ಲಿ ಯಾಕೆ ಕುಡಿತೀಯಾ? ನೆನಪಿಟ್ಟುಕೊಂಡಿದ್ಯಾ? ನೀನು ನನಗೆ 20 ಲಕ್ಷದ ಲೆಕ್ಕ ಕೊಡಬೇಕು, ಕೊಡದಿದ್ದರೆ ಆಮೇಲೆ ಮಾತನಾಡ್ತೀನಿ ಎಂದನು ಅವಳ ಮೇಲೆ ಜಗಳಕ್ಕೆ ನಿಂತು. ಹೆಂಡತಿಗೋಸ್ಕರ 20 ಲಕ್ಷ ಖರ್ಚು ಮಾಡಿರೋದನ್ನು 50 ಸಾರಿಗೆ ಹೇಳ್ತೀರಾ? ನಿಮ್ಮದೆಲ್ಲ ಪ್ರೀತಿ ಮಾಡುವಾಗಷ್ಟೇ ನಾಟಕ. ಇಷ್ಟೊಂದು ಆಸ್ತಿ ಇದೆ, 20 ಲಕ್ಷ ದೊಡ್ಡದು ನಿಮಗೆ. ನಾನೇನು ಹಾಳು ಮಾಡಿದ್ನ? ಏನೋ 1-2 ಸೆಟ್ ಒಡವೆ ತಕ್ಕೊಂಡಿದ್ದೀನಿ ಅಷ್ಟೇ ಎಂದಳು ದೊಡ್ಡ ದನಿಯಲ್ಲಿ. ಹಾಂ ಕಣಮ್ಮ, ತಾಯಿ ಆಸ್ತಿ ಇದೆ ಅಂತ ಇರೋದನ್ನೆಲ್ಲ ಖರ್ಚು ಮಾಡಿಬಿಡು. ಅಷ್ಟು ಆಸ್ತಿ ಮಾಡೋಕ್ಕೆ ನಾನೆಷ್ಟು ದಿನ ರಾತ್ರಿ ಬಿಡದೆ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಕೋರ್ಟ್ನಲ್ಲಿ ಎಷ್ಟು ವಾದ ಮಾಡಿ ಬಾಯಿ ನೋವು ಮಾಡಿಕೊಂಡಿದ್ದೇನೆ ಅಂತ ನನಗೆ ಗೊತ್ತು. ನಿಂಗೇನೆ ಗೊತ್ತು? ಸರಿ, ನೀನು ನನ್ನ ದುಡ್ಡು ನೋಡಿ ಪ್ರೀತಿ ಮಾಡ್ದ, ಇಲ್ಲ ನಿಜವಾಗಿಯೂ ಪ್ರೀತಿ ಮಾಡಿದ್ಯಾ? ಹುಬ್ಬು ಮೇಲೆತ್ತೆ ತೀಕ್ಷ್ಣವಾಗಿ ನೋಡಿ ಕೇಳಿದನು. ನಾನೇನು ದುಡ್ಡು ನೋಡಿ ಪ್ರೀತಿ ಮಾಡಿಲ್ಲ, ನಿಜವಾಗಿಯೂ ಪ್ರೀತಿ ಮಾಡಿರೋದು. ನೀವೇನೇನೋ ಹೇಳಬೇಡಿ ಎಂದಳು ಗಂಡನ ನೇರ ಪ್ರಶ್ನೆಗೆ ತಡವರಿಸಿ. ಏನೇನೋ ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿರೋದು. ನಿನ್ನ ಬಗ್ಗೆ ನನಗೆ ಮುಂಚೆಯೇ ಗೊತ್ತಿದ್ರೆ ನಿನ್ನ ಯಾವನು ಮದುವೆ ಆಗ್ತಿದ್ದ? ಈಗ ಮದುವೆಯಾಗಿ ಆಗಿದೆ, ಅದಕ್ಕೆ ಸುಮ್ಮನಿದ್ದೀನಿ. ನೀನು ನೆಟ್ಟಾಗಿರೋದು ಕಲಿ ಎಂದನು ವಾರ್ನಿಂಗ್ ಕೊಡುವಂತೆ ಕೈ ತೋರಿಸಿ. ಅವನ ಮಾತಿಗೆ ಒಳಗೊಳಗೆ ಗೊಣಗಿದಳು ಸಂಜನಾ. ಈ ಗೊನಗಾಟ ಎಲ್ಲ ನನ್ನ ಹತ್ರ ಬೇಡ. ಕೋರ್ಟಲ್ಲಿ ಮುಖ ನೋಡದೆ ಕಳ್ಳನ ಮನಸ್ಸು ಕಂಡುಹಿಡಿದ ನನಗೆ ನಿನ್ನ ಮನಸ್ಸು ಅರ್ಥ ಮಾಡಿಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ನೆನಪಿಟ್ಟುಕೋ, ನಿನ್ನ ಗಂಡ ಲಾಯರ್ ಅಂತ ಎಂದನು ವ್ಯಂಗ್ಯವಾಗಿ ಕಾಲರ್ ಮೇಲೇರಿಸಿ. ಸಾತ್ವಿಕ್ ತೋಳು ಬಳಸಿ ಎಲ್ಲವನ್ನು ನೋಡುತ್ತಾ ಮುಂದೆ ಸಾಗುತ್ತಿದ್ದಳು ಇಂಚರ. ಪ್ರೀತಿಯ ಸಮಯದಲ್ಲಿ ಸಾತ್ವಿಕ್ ಎಂದೂ ಇಂಥ ಅವಕಾಶವನ್ನು ನೀಡಿರಲಿಲ್ಲ. ರೇ ಸಾತ್ವಿಕ್, ನಮ್ಮ ಸನ್ನಿಧಿದು ಮದುವೆ ಮಾಡೋಕ್ಕೆ ಮುಂಚೆ ಮಾಡಿಸ್ತಾರೆ ಅಲ್ವಾ ಪ್ರೀ ವೆಡ್ಡಿಂಗ್ ಶೂಟ್, ಅದನ್ನು ಇಲ್ಲೇ ಮಾಡಿಸಿದ್ರೆ ಆಗೋದಿಲ್ವಾ? ಈ ಜಾಗ ತುಂಬ ಚೆನ್ನಾಗಿದೆ, ಮತ್ತು ಫೋಟೋಸ್ ಚೆನ್ನಾಗಿ ಬರ್ತಿತ್ತು ಅಲ್ವಾ ಎಂದಳು ಇಂಚರ ಗಂಡನ ಬಳಿ. ಹಾಂ, ನನಗೂ ಹಾಗೆ ಅನ್ನಿಸ್ತಿದೆ. ಆದರೆ ಅವರಿಬ್ಬರು ಯಾವ ಫೋಟೋಶೂಟ್ ಬೇಡ ಅಂತಿದ್ದಾರಲ್ಲ, ನಾನೇನು ಮಾಡಲಿ ಹೇಳು? ಅವಳು ಒಪ್ಪಿದರೆ ಇಲ್ಲೇ ಮಾಡಿಸ್ಬೋದಿತ್ತು ಎಂದವನಿಗೆ ತಂಗಿಯ ಮೇಲೆ ಅಗಾಧವಾದ ಪ್ರೀತಿ. ಹೋಗಲಿ ಬಿಡಿ, ಮದುವೆಗೆ ಚೆನ್ನಾಗಿ ಮಾಡಿಸೋಣ. ಈ ಫೋಟೋದವರೆಗೆ ಹೇಳಿಬಿಡಿ, ಚೆನ್ನಾಗಿ ಫೋಟೋ ತೆಗೆಯೋಕ್ಕೆ ವೆಡ್ಡಿಂಗ್ ಫಿಲ್ಮ್ ಮಾಡಿಸಬೇಕು, ಸಖತ್ತಾಗಿರುತ್ತೆ. ನನ್ನ ಮದುವೆಯಲ್ಲಿ ಇದೆಲ್ಲ ನೆನಪೇ ಆಗಲಿಲ್ಲ ನನಗೆ ಎಂದಳು ಖುಷಿಯಿಂದ ಬಡಬಡಿಸುತ್ತ. ಮಾಡ್ಸೋಣ ಬಿಡು, ಅದಕ್ಕೇನು, ಇರುವಳು ಒಬ್ಬಳೇ ತಂಗಿ, ಅವಳಿಗೆ ಮಾಡಿಸದೆ ಇನ್ಯಾರಿಗೆ ಮಾಡಲಿ? ನಗುತ್ತಲೇ ಒಪ್ಪಿಗೆ ಸೂಚಿಸಿದ ಸಾತ್ವಿಕ್ ಹೆಂಡತಿಯ ಕೋರಿಕೆಗೆ. ನಾದಿನಿಗಾಗಿ ತೋರುತ್ತಿದ್ದ ಉತ್ಸಾಹ, ಕಾಳಜಿ, ಪ್ರೀತಿ ತಂಗಿಗಾಗಿ ಒಂದು ದಿನವೂ ತೋರದೆ ಇಂಚರ ನಡೆ ನಿಜಕ್ಕೂ ನಿಗೂಢವೇ. ಹೆಂಡತಿಯ ತಂಗಿ ಎಂದು ಮದುವೆ ನಂತರ ಒಂದು ದಿನವೂ ಗಮನ ಕೊಡದವನಿಗೆ ತಂಗಿಯ ಮದುವೆ ಕನಸುಗಳು. ಇವರಿಗೆ ಅಗತ್ಯ ಬಿದ್ದರೆ ಶ್ರೀನಿಕನ ನಿರ್ಧಾರ ಏನಿರ್ಬೋದು ಎಂದು ಯಾರೂ ತಿಳಿದಿಲ್ಲ. ಏನು ಸನ್ನಿಧಿ ಮೇಡಮ್, ನನ್ನ ಹಿಂದೆಯೇ ಬರ್ತಿದ್ದೀರಾ? ಏನು ಸಮಾಚಾರ? ನಿಮ್ಮ ಅಣ್ಣ ಅತ್ತಿಗೆ ಆ ಕಡೆ ಹೋಗಿದ್ದಾರೆ, ಅಲ್ಲಿ ಹೋಗಿ ನೋಡಿ. ನಾನೇನು ಇದನ್ನೆಲ್ಲ ನೋಡೋಕ್ಕೆ ಬಂದಿಲ್ಲ, ಸುಮ್ಮನೆ ನೋಡ್ತಿದ್ದೀನಿ ಅಷ್ಟೇ ಎಂದನು ತನ್ನಿಂದೆ ಬರುತ್ತಿದ್ದ ಸನ್ನಿಧಿಗೆ. ಆ ಥರ ಏನಿಲ್ಲ ವರುಣ್, ನಾನು ಇದನ್ನೆಲ್ಲ ಚಿಕ್ಕಂದಿನಲ್ಲಿ ನೋಡಿದ್ದೇನಲ್ಲ. ಅಲ್ಲಿ ಅಣ್ಣ ಅತ್ತಿಗೆಗೆ ನಾನಿದ್ದರೆ ಸುಮ್ಮನೆ ಪ್ರೈವಸಿ ಸಿಗೋಲ್ಲ ಅಂತ ಈ ಕಡೆ ಬಂದೆ ಅಷ್ಟೇ ಸಮಜಾಯಿಷಿ ನೀಡಿದಳು ಸನ್ನಿಧಿ. ಅವರೇನು ಹೊಸದಾಗಿ ಮದುವೆಯಾದ ನವದಂಪತಿಗಳ ಪ್ರೈವಸಿ ಕೊಡೋಕ್ಕೆ? ಇದು ಸಾರ್ವಜನಿಕ ಜಾಗ, ಅವನು ಕೂಡ ಪೊಲೀಸ್ ತಾನೆ, ಅವನಿಗಿದು ಅರಿವಿರುತ್ತದೆ. ನೀವು ನೋಡಿ, ನಾನು ಹೋಗ್ತೀನಿ ಎಂದು ವಾಪಸ್ ಹೋಗಲು ತಿರುಗಿದನು. ಮುಖ ಇಳಿಬಿಟ್ಟು, ಯಾಕೆ ವರುಣ್, ನಾನು ಬಂದರೆ ಸಾಕು ಹೊರಟು ಹೋಗ್ತೀರಾ? ನಿಮಗೆ ನಾನು ನಿಮ್ಮ ಎದುರು ಬರೋದು ಇಷ್ಟ ಇಲ್ವಾ? ಅಂದರೆ ಹೇಳಿಬಿಡಿ, ನಾನು ಬರೋದಿಲ್ಲ. ಇದು ಬಹುಶಃ ಅಣ್ಣಂದಿರ ಜೊತೆ ನನ್ನ ಕೊನೆ ಟ್ರಿಪ್ ಅಂತ ನನಗೆ ಅನ್ನಿಸ್ತಿದೆ, ಅದಕ್ಕೆ ಬಂದೆ ಅಷ್ಟೇ. ಇಲ್ಲ ಅಂದಿದ್ರೆ ಬರ್ತಿರ್ಲಿಲ್ಲ. ಒಂದು ಕ್ಷಣ ಬೇಸರ ಪಟ್ಟವ. ಯಾಕಾಗಂತೀಯ? ಮದುವೆ ಆದಮೇಲೆ ಮನೆಗೆ ಬಂದು ಹೋಗು, ಅವರೇನು ನಿನ್ನನ್ನು ಹೊರಗಡೆಗೆ ನೂಕೋಲ್ಲ. ನಿನಗೆ ಅದು ಕೂಡ ತವರು ಮನೆ ತಾನೇ ಎಂದನು ವರ್ಮಾ ಮನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು. ಯಾವ ಮುಖ ಇಟ್ಕೊಂಡು ಬರಲಿ? ಮನೆಯಲ್ಲಿ ಸಾಕಿದ ಹುಡುಗಿ ಅಂತ ದೊಡ್ಡಮ್ಮಂದಿರು ಮುಂದೆ ನಿಂತು ಮದುವೆ ಮಾಡುತ್ತಿದ್ದಾರೆ. ಆದರೆ ನಾನು ಅವರ ಯಾರನ್ನು ಒಂದು ಮಾತು ಕೇಳದೆ ಈ ಮದುವೆಗೆ ರೆಡಿಯಾದೆ. ಇಷ್ಟು ದಿನ ಪ್ರೀತಿಯಿಂದ ಸಾಕಿದ ಮನೆಯವರಿಗೆ ನಾನೇನು ಮರ್ಯಾದೆ ಮಾಡಿದ್ದೇನೆ? ವ್ಯಥೆ ಪಟ್ಟಳು.
ಅದೆಲ್ಲ ಅವರು ನೆನಪಿಟ್ಟುಕೊಳ್ಳೋದಿಲ್ಲ. ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಳ್ತಾರೆ. ಆದರೆ ಖಂಡಿತ ಅವರು ನಿನ್ನ ಮದುವೆಗೆ ಬಂದೇ ಬರ್ತಾರೆ. ಬರಲಿಲ್ಲ ಅಂದರೆ ನಾನು ಹೇಗಾದರೂ ಮಾಡಿ ಕರ್ಕೊಂಡು ಬರ್ತೀನಿ. ನೀನು ಚಿಂತೆ ಮಾಡಬೇಡ, ಆರಾಮವಾಗಿ ತಯಾರಾಗು ಎಂದನು ಧೈರ್ಯ ನೀಡಿ. ಭಾನು ಆಂಟಿನು ನಿಮಗೆ ತುಂಬ ಹೆಣ್ಣು ನೋಡಿದಾರಂತೆ. ನೀನೇನು ಒಪ್ತಿಲ್ಲ ಅಂತಿದ್ರು ನಿಮಗೆ ಸೂಟ್ ಆಗುವ ಅಂತ ಹುಡುಗಿನ ನೋಡಿ ಮದುವೆ ಆಗೋದಲ್ವಾ ಎಂದಳು ಅವರೆಡೆಗೆ ದೃಷ್ಟಿ ನೆಟ್ಟು. ಹಾಂ, ನೋಡ್ತಿದ್ದಾರೆ. ಆದರೆ ಅಮ್ಮ ಚೂಸ್ ಮಾಡುವ ಎಲ್ಲ ಹುಡುಗಿಯರು ಡಾಕ್ಟರ್ ಆಗಿರ್ತಾರೆ. ಅದರಲ್ಲಿ ಒಂದಿಬ್ಬರು 3 ಜನ ನನ್ನ ಮೈಂಡ್ ಸೆಟ್ಟಿಗೆ ಹೊಂದುವಂತೆ ಇದ್ದಾರೆ. ನೋಡೋಣ ಏನಾಗುತ್ತೆ ಎಂದು ಅವಳ ಹೊಟ್ಟೆ ಉರಿಸಲು. ಕಣ್ಣರಳಿಸಿ ನೋಡಿ, ಹಾಗಿದ್ರೆ ಮದುವೆ ಆಗ್ತೀಯಾ ಎಂದಳು ಮನದಲ್ಲಿ ಆಗಲೇ ಅಲುಬಿಕೊಂಡು. ಖಂಡಿತ, ನಿನ್ನ ಮದುವೆ ಮುಗಿದ ಮೇಲೆ ಈಗ ಸದ್ಯಕ್ಕೆ ಒಂದು ದೊಡ್ಡ ಕೇಸಿದೆ, ಅದನ್ನು ಮುಗಿಸಿ ಮದುವೆ ಆಗೋದೆ. ಇನ್ನು ಎಷ್ಟು ದಿನ ಹೀಗೆ ಇರೋದು? ಮನೇಲಿ ಎಲ್ಲ ಜೋಡಿ ಆಗ್ತಿದ್ದಾರೆ, ನನಗೂ ವಯಸ್ಸಾಯಿತು ಎಂದನು. ಅವಳೇನೂ ಮಾತನಾಡಲಿಲ್ಲ. ಮಾತನಾಡುವ ಪರಿಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಸುಮ್ಮನೆ ತಲೆ ಹಾಡಿಸಿದಳು ಅಷ್ಟೆ. ಕಿರುಗಣ್ಣಿನಲ್ಲಿ ಅವಳ ಗಮನಿಸುತ್ತಿದ್ದವನು ಒಳಗೊಳಗೆ ನಕ್ಕು ಮುಂದೆ ಹೋದನು. ಎಲ್ಲರೂ ಬಂದಿದ್ದಾರೆ, ಹೋಗೋಣ. ಇನ್ನೇನು ಸಮಯ ಆಯಿತು. ಇದನ್ನು ಇಳಿಯೋಕ್ಕೆ 1 ಗಂಟೆ ಆಗುತ್ತೆ. ಬೇಗ ಬೇಗ ಹೆಜ್ಜೆ ಹಾಕಿ, ಸಂಜೆ ಆಗ್ತಿದೆ. ನಡೀರಿ ಹೋಗೋಣ. ಎಲ್ಲರನ್ನೂ ಹೊರಡಿಸಿದನು ಆಕಾಶ್. ಮುಂಚೆಯೇ ಅರ್ಪಿತರವರ ಆದೇಶವಾಗಿದ್ದುದರಿಂದ. ಇದಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬಾಬಾ. ಆಗಾಗ ಇಲ್ಲಿಗೆ ಬರ್ತಿರಬೇಕು. ಹಿಂದಿನ ಕಾಲದಲ್ಲಿ ನಿರ್ಮಾಣ ಮಾಡಿರುವ ಬೆಟ್ಟ ಕೋಟೆ ಎಷ್ಟು ಚೆನ್ನಾಗಿದೆ. ಸ್ವಚ್ಛವಾದ ಗಾಳಿ ಬೆಳಕು. ಇಲ್ಲೇ ಇರೋದು ಅನಿಸುತ್ತೆ. ಇಲ್ಲೇ ಒಂದು ಮನೆ ಇದ್ದರೆ ಆರಾಮವಾಗಿ ಇರ್ಬೋದು ಎಂದಳು ಸಂಜನಾ ಖುಷಿಯಿಂದ ಆಕಾಶ್ ಬಳಿ. ನಿಮ್ಮಪ್ಪನಿಗೆ ಹೇಳಿ ಇಲ್ಲೇ ಒಂದು ಮನೆ ಕಟ್ಟಿಸ್ಕೊ. ಯಾರು ಬೇಡ ಅಂದರು. ಆಮೇಲೆ ಒಬ್ಬಳೆ ಇಲ್ಲೆಲ್ಲ ಫೋಟೋ ತಕ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಂಡು ಕೂತ್ಕೊಳ್ವಿ ಅಂತೆ. ಮಾಡೋಕ್ಕೆ ಇನ್ನೇನು ಕೆಲಸ? ಅಲ್ಲೂ ಕೊಂಕಾಡಿದನು ಇಶಾನ್. ಬಿಡು ಇಶೋ, ಅವಳಿಗೆ ಅನಿಸಿದ್ದು ಅವಳು ಹೇಳ್ತಿದ್ದಾಳೆ. ಪದೇ ಪದೇ ಅವಳ ಮೇಲೆ ರೇಗಬೇಡ, ಅವಳಿಗೂ ಬೇಸರ ಆಗುತ್ತೆ. ಎಷ್ಟೇ ಆಗಲಿ ಅವಳು ನಿನ್ನ ಹೆಂಡ್ತಿ. ಸ್ವಲ್ಪ ಗೌರವ ಕೊಡೋದನ್ನು ಕಲಿ. ಮೈದುನನಿಗೆ ವಾರ್ನಿಂಗ್ ಮಾಡಿದ್ಲು ಅಂಜನಾ. ಬೇಸರ ಅನ್ನುವ ಪದದ ಅರ್ಥವೇ ಗೊತ್ತಿಲ್ಲದ ಮೂದೇವಿ ಇದು. ಇದಕ್ಕೆ ಬೇಸರ ಬೇರೆ ಆಗುತ್ತಾ? ನಾನು ಬೈಯೋದು ಮಾಡಿನೇ ಈ ಚಂದ. ಇನ್ನು ಏನಾದರೂ ಇವಳಿಗೆ ಗೌರವ ಕೊಡೋಕ್ಕೆ ಶುರು ಮಾಡಿದರೆ ನನ್ನ ಮುಳುಗಿಸಿ ಬಿಡ್ತಾಳೆ. ರಾಕ್ಷಸಿ ಮನದಲ್ಲಿ ಗೊನಗಿದನು ಇಶಾನ್. ಅತ್ತಿಗೆಯ ಗದರಿಕೆಗೆ ಬಾಯಿ ಬಿಡದೆ ಎಲ್ಲರೂ ದಪ್ಪ ಹೆಜ್ಜೆ ಇಡುತ್ತಾ ಮೆಟ್ಟಿಲು ಹಿಡಿದು ಮುಂದೆ ಸಾಗುತ್ತಿದ್ದರು. ಶ್ರೇಣಿಕಾ ಕೂಡ ಅವರ ಸಮವಾಗಿ ಹೆಜ್ಜೆ ಹಾಕುತ್ತಾ ನಡೆಯಲು ಹೋಗಿ ತಡವರಿಸುತ್ತಿದ್ದಳು. ಆದರೂ ನಡೆಯಲು ಮುಂದೆ ಹೆಜ್ಜೆ ಇಟ್ಟಳು. ಬೆಳಿಗ್ಗೆ ಸಣ್ಣದಾಗಿ ಕಂಡಿದ್ದ ನೋವು ಈಗ ಅವಳು ಜೋರಾಗಿ ನಡೆದಿದ್ದಕ್ಕೆ ಹುಳುಕಿದಂತಾಗಿ ನೋವಲ್ ಶುರುವಾಗಿತ್ತು. ಬರೀ ವಾದ ಮಾಡಿಕೊಂಡು ನಿಂತರೆ ಜೀವನ ಸಾಗೋಲ್ಲ. ಅದಕ್ಕೆ ತಕ್ಕನಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಜನರು ನೈಜತೆಯನ್ನು ಜಾಸ್ತಿ ನಂಬುತ್ತಾರೆ, ನಾಟಕಕ್ಕಿಂತ ಎಂದನು ಅವಳ ಹಿಂದೆ ಬಂದ ಅಭಿ. ಏನಾಗಂದ್ರೆ ಎಂದಳು ಗೊಂದಲದಲ್ಲಿ. ಅವನ ಮಾತು ಅರ್ಥ ಆಗದೆ ಅವಳನ್ನು ಏಕಾಏಕಿ ತೋಳಿನಲ್ಲಿ ಎತ್ತಿಕೊಂಡವನು. ಏನಿಲ್ಲ, ಜೀವನದಲ್ಲಿ ಒಂದು ಭಾವನೆ ಒಬ್ಬರ ಮೇಲೆ ಮಾತ್ರ ಆಗೋಕ್ಕೆ ಸಾಧ್ಯ. ಬದುಕಲ್ಲಿ 100 ಬಣ್ಣಗಳು ಇರಬಹುದು, ಆದರೆ ತುಂಬ ನಿಜವಾದ ಪ್ರೀತಿಯ ಬಣ್ಣ ಬಿಳಿ ಒಂದೇ. ಸದ್ಯಕ್ಕೆ ನನಗೆ ನಿನ್ನ ಈ ಬಿಳಿ ಚೂಡಿದಾರ್ ತುಂಬ ಇಷ್ಟ ಎಂದನು ಮಾರ್ಮಿಕವಾಗಿ. ಆದರೆ ಬುದ್ಧಿವಂತ ಶ್ರೇಣಿಕಾಗೆ ಅವನ ಮಾತಿನ ಒಳಭಾವ ಅರ್ಥವಾಗಿತ್ತು. ಅವನ ಕೊರಳು ಬಳಸಿ, ನನಗೂ ಅಷ್ಟೇ, ನೀವಿಷ್ಟ ಪಡುವ ಈ ಬಿಳಿ ಬಣ್ಣದ ಮೇಲೆ ಯಾವುದೇ ಚುಕ್ಕಿ ವಿನ್ಯಾಸ ಬರೋದು ಇಷ್ಟವಿಲ್ಲ. ಜನ ಜಾಸ್ತಿ ನೋಡುವುದು ಆ ಚುಕ್ಕಿಯನ್ನೇ. ತಿಳಿಯಾದ ಬಣ್ಣವೇ ಅಲ್ವಾ ಹೆಚ್ಚು ಸುಂದರವಾಗಿರೋದು. ಹಾಗಾಗಿ ಅದರ ಜೊತೆಗೆ ಚುಕ್ಕಿ ಯಾಕೆ? ತಾನು ಕೂಡ ಹಿಂದೆ ಬೀಳದೆ ಹೇಳಿದಳು. ಮೀಸೆ ಮರೆಯಲ್ಲಿ ನಕ್ಕವನು, ಯಾಕೆ ಬರಬಾರ್ದು? ಸೀರೆಯ ಅಂಚಿನ ಬಣ್ಣವಾಗಿ ಮತ್ತು ಸೀರೆಯ ಸೆರಗಿನ ತುದಿಯ ಬಣ್ಣವಾಗಿ ನಮ್ಮ ಮಕ್ಕಳು ಬರ್ಬೋದಲ್ವಾ? ಅದಕ್ಕೂ ಅವಕಾಶವಿಲ್ಲವೇ ಎಂದನು ಉಬ್ಬಾರಿಸಿ. ಖಂಡಿತ ಅವಕಾಶವಿದೆ ಪತಿದೇವ. ಅವೆರಡೂ ಇದ್ದರೆ ತಾನೇ ಸೀರೆಯ ಬೆಲೆ ದುಬಾರಿ ಆಗುವುದು. ಸೀರೆಯಷ್ಟೇ ಆದ್ಯತೆ ಅದರ ಅಂಚು ಮತ್ತು ಸೆರಗಿಗಿದೆ. ನಾನು ಹೇಳಿದ್ದು ಸೀರೆಯ ಮೇಲೆ ಯಾವುದೇ ಕಪ್ಪು ಕಲೆ ಆಗಬಾರ್ದು ಎಂದು. ತನ್ನ ಮಾತಿಗೆ ಸಮಜಾಯಿಷಿ ನೀಡಿದಳು. ತಲೆ ಆಡಿಸಿದವ ಮತ್ತೆ ಮುಂದೆ ಎಂದನು. ಮುಂದೆ ಏನು ನನಗೆ ಶಕ್ತಿ ಇರುವವರೆಗೂ ಸಾಗುತ್ತೇನೆ. ನನಗೆ ಆಗದೇ ಇದ್ದಾಗ ಹೀಗೆ ಎತ್ಕೊಂಡು ಹೋಗೋಕ್ಕೆ ಯಾವಾಗಲೂ ನೀವಿರ್ತೀರಲ್ಲ, ಇನ್ನೇನು ಬೇಕು? ಸಾಕಿಷ್ಟು ಈ ಬದುಕಿಗೆ. ತುಂಬ ಭಾರ ಇದ್ದೀನಾ? ತನ್ನ ದುಪ್ಪಟದಿಂದ ಅವನ ಮಗ ಒರೆಸುತ್ತಾ ಕೇಳಿದಳು. ನೀನು ಈ ರೀತಿ ಜೊತೆಯಾಗಿ ನಿಂತರೆ ಎಷ್ಟು ದೂರ ಬೇಕಾದರೂ ಹೀಗೆ ಹೊತ್ಕೊಂಡು ನಡೆಯಬಲ್ಲೆ, ಯಾವುದೇ ತಕರಾರು ಮಾಡದೆ ಎಂದನು ಕಣ್ಣೊಡೆದು. ಅವನ ಮಾತಿಗೆ ಹೂ ಬಿರಿದಂತೆ ನಕ್ಕಳು ಶ್ರೇಣಿಕಾ. ಅಲ್ಲಿಂದ ಮುಂದೆ ನೋಡಿದವರಿಗೆ ಮಡದಿಯರ ಕೈ ಹಿಡಿದು ನಡೆಯುತ್ತಿರುವ ತನ್ನ ಸೋದರರು ಕಂಡರು.
ಎಷ್ಟೊಂದು ಪ್ರೇಮವಿರುವುದು ಈ ದಾಂಪತ್ಯದಲ್ಲಿ, ಅದೊಂದು ಸೋಜಿಗವೇ ಸರಿ. ಮಾಂಗಲ್ಯ ಧಾರಣೆಯಾಗುವವರೆಗೂ ಪರಿಚಯವೇ ಇರದ ವ್ಯಕ್ತಿಗಳು ಇಷ್ಟು ಆಳವಾಗಿ ಪ್ರೀತಿ ಮಾಡಲು ಹೇಗೆ ಸಾಧ್ಯ? ಎಲ್ಲೋ ಪ್ರಕೃತಿಯ ಮರ್ಮವೇ ಸರಿ. ಒಂದು ಮಗುವಾದರೂ ಹೆಂಡತಿಯ ಮೇಲೆ ಅದೇ ಕಾಳಜಿ ಮಾಡಿ ನಡೆಸ್ತಿರುವ ಆಕಾಶ್, ಅವನನ್ನೇ ಮುಗ್ಧವಾಗಿ ನಂಬಿರುವ ಅಂಜನ. ದೊಡ್ಡ ಮನೆ ಸೊಸೆಯಾಗಲು ಹೆದರಿ ಪ್ರೀತಿ ತ್ಯಜಿಸಿ ಹಿಂದೆ ಬಂದಿದ್ದ ಇಂಚರ ಇಂದು ಎಲ್ಲರನ್ನು ಮೀರಿ ಗಂಡನ ಆಸರೆ ಪಡೆದಿದ್ದಾಳೆ. ಆತನೆಂದು ಅವಳನ್ನು ಹೀಯಾಳಿಸಿಲ್ಲ. ಆಕೆಯ ಮಿತಿ ಮೀರಿದ ವರ್ತನೆಯನ್ನು ಇಂದು ಸಹ ಸರಿಪಡಿಸುತ್ತಾ ಮುಂದುವರೆದಿದ್ದಾನೆ. ಮನಸ್ಸಿನಲ್ಲಿ ಅಗಾಧವಾದ ಪ್ರೀತಿ ಇದ್ದರು ಹೆಂಡತಿಯ ಉದ್ಘಟ್ಟತನಕ್ಕೆ ರೋಸಿ ಮೇಲ್ನೋಟಕ್ಕೆ ಬೈಯುತ್ತಾ ರೇಗುತ್ತಾ ಟೀಕಿಸುತ್ತಾ ಬಂದರು ಅವಳನ್ನು ಕೈ ಬಿಡದೆ ಪ್ರತಿ ಹೆಜ್ಜೆಯನ್ನು ತಿಳಿ ಹೇಳುತ್ತಾ ನಡೆಸುವನು ಇಶಾನ್. ಹುಟ್ಟಿದಾಗಿನಿಂದ ಜೊತೆಯಾಗಿ ಬಂದರು ಕೊನೆಯ ಕ್ಷಣದಲ್ಲಿ ದೂರ ಆಗ್ತಿದ್ದಾಳೆ. ಹಾಗೆ ತನ್ನ ಸ್ವತಃ ಅಥವಾ ಬೇರೆಯವರದ ತಿಳಿಯದಿದ್ದರೂ ಕೂಡ ಆಕೆಗೆ ಹಾನಿ ಆಗಬಾರ್ದೆಂದು ಸದಾ ನೆರಳಾಗಿರುವ ವರುಣ್. ಒಬ್ಬೊಬ್ಬರದು ಒಂದೊಂದು ಮನಸ್ಥಿತಿಯಾದರೂ ಅಲ್ಲಿ ಅಗಾಧವಾದ ಪ್ರೇಮದೇ ರಾಜ್ಯಭಾರ. ಊರಿನಲ್ಲಿ 2 ದಿನದ ಮೋಜು ಮಸ್ತಿ ಮುಗಿಸಿ ತಮ್ಮ ತಮ್ಮ ಕೆಲಸಗಳಿಗೆ ಹಾಜರಾಗಲು ಸಿಟಿಗೆ ವಾಪಸ್ ಹಿಂದಿರುಗಿದರು ವರ್ಮಾ ಕುಟುಂಬ. ಪ್ರತಿ ಸಾರಿ ಹೋದಾಗಲೂ ಹೀಗೆ ಸುತ್ತಿ ಬರುತ್ತಿದ್ದರು. ಈ ಬಾರಿ ತಮ್ಮ ತಮ್ಮ ಸಂಗಾತಿಗಳ ಜೊತೆ ಸಮಯ ಕಳೆದದ್ದು ಅವರಿಗೆ ಸಂತಸ ತಂದಿತ್ತು. ಜೊತೆಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಮಯ ಸಿಕ್ಕಿದಂತೆ ಆಗಿತ್ತು. ಹಳ್ಳಿಯಿಂದ ಹೊರಟವರು ರಾತ್ರಿಯ ಸಮಯಕ್ಕೆ ಮನೆ ಸೇರಿದ್ದರು. ಇನ್ನು ಊಟ ಆಗಿರದ ಕಾರಣ ಎಲ್ಲರಿಗೂ ಲಘು ಆಹಾರದ ವ್ಯವಸ್ಥೆ ಮಾಡಿದ್ದರು ಅರ್ಪಿತಾ. ಎಲ್ಲರೂ ಒಟ್ಟಾಗಿ ಬಂದಿದ್ದರಿಂದ ಭಾನುಮತಿ ಕೂಡ ಅಲ್ಲೇ ಉಳಿದಿದ್ದರು. ಎಲ್ಲರೂ ಬಂದಿದ್ದು ಒಳ್ಳೆಯದಾಯಿತು. ಊಟ ಮಾಡುವುದರ ಜೊತೆ ನಾನು ನಿಮಗೆಲ್ಲ ಒಂದು ವಿಚಾರ ಹೇಳಬೇಕು ಎಂದರು ಅರ್ಪಿತಾ ಅವರಿಗೆ ಊಟ ಬಡಿಸುತ್ತ. ಏನು ದೊಡ್ಡಮ್ಮ ಅದು, ಮತ್ತೆ ಎಲ್ಲಿಗಾದರೂ ಪೂಜೆಗೆ ಅಂತ ಹೋಗಬೇಕಾ? ನನಗಂತೂ ಸುತ್ತಿ ಸುತ್ತಿ ಸಾಕಾಗೋಯ್ತು ನೋಡಿ. ನಾನು ಇಲ್ಲಿದ್ದಾಗ ಎಷ್ಟು ಬೆಳ್ಳಗಿದ್ದೆ, ಇವಾಗ ನೋಡಿ ಎಷ್ಟು ಕಪ್ಪಗಾಗಿ ಹೋಗಿದ್ದೀನಿ. ಫುಲ್ ಟ್ಯಾನ್ ಆಗಿದ್ದೀನಿ ಅಲ್ವಾ ಎಂದನು ಇಶಾನ್ ಸಪ್ಪೆ ಮೊರೆ ಹಾಕಿ. ಹಾಸ್ಯವಾಗಿ ಅವನ ಮಾತಿಗೆ ಉಳಿದವರು ನಕ್ಕರು. ಅವನು ತಲೆಗೆ ಮೊಟಕಿ, ಸುಮ್ಮನಿರುತ್ತರ್ಲೆ, ಈಗ ವಿಚಾರ ಅದಲ್ಲ. ನಮ್ಮ ಪ್ರಜ್ಞಾ ಬಸುರಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಅವಳಿಗೆ ಈಗಾಗಲೇ 6 ತಿಂಗಳು ತುಂಬಿ 7ಕ್ಕೆ ಬಿದ್ದಿದೆ. ಅದಕ್ಕೆ ಹೋಗಿ ಕರ್ಕೊಂಡು ಬರೋಣ ಅಂತ ಇದ್ದೀನಿ. ಇದಕ್ಕೆ ನೀವೆಲ್ಲ ಏನು ಹೇಳ್ತೀರಾ ಎಂದರು ಎಲ್ಲರೆಡೆ ದೃಷ್ಟಿ ಬದಲಿಸಿ. ಅದಕ್ಕೇನು, ಇದು ಖುಷಿ ವಿಚಾರ ತಾನೇ, ಕರ್ಕೊಂಡು ಬರೋಣ ಬಿಡಿ ಅತ್ತಿಗೆ. ಪ್ರಜ್ಞಾ ಇಲ್ಲದೆ ನಮಗೆ ಮನೆ ಖಾಲಿ ಖಾಲಿಯಾಗಿ ಅನಿಸುತ್ತೆ. ಎಲ್ಲರ ಜೊತೆ ಅವಳು ಇರಲಿ ಎಂದರು ಅಶೋಕ್. ಮನೆಗೆ ಅವಳೇ ಮೊದಲ ಮಗಳು ಎಂದು ಹೆಚ್ಚು ಪ್ರೀತಿ. ಸುಮ್ಮನೆ ಕರ್ಕೊಂಡು ಬರೋಕ್ಕಾಗಲ್ಲ ಅಶೋಕ್. ಅವಳಿಗೆ ಸೀಮಂತ ಮಾಡಿ ಇಲ್ಲಿಗೆ ಕರೆದುಕೊಂಡು ಬರಬೇಕು. ನನಗೆ ಸುಹಾಸ್ ಅಮ್ಮ ಫೋನ್ ಮಾಡಿದರು. ನಾಡಿದ್ದು ಸೀಮಂತ ಇದೆಯಂತೆ, ಬನ್ನಿ ಅಂತ ಕರೆದರು. ನಾವು ಊರಲ್ಲಿ ಇದ್ದೇವಲ್ಲ, ಅದಕ್ಕೆ ಈಗ ಹೇಳ್ತಿದ್ದೀನಿ ಎಂದವರಿಗೂ ಮಗಳ ನೋಡುವ ಕಾತುರ. ಇಷ್ಟು ಬೇಗನಾ? ನಾವಿನ್ನೂ ಏನೂ ತಯಾರಿ ಮಾಡಿಕೊಂಡಿಲ್ಲ. ಇವಾಗ ಹೇಳಿದರೆ ಹೇಗೆ? ಅಲ್ಲಿಗೆ ಸುಮ್ಮನೆ ಖಾಲಿ ಕೈಯಲ್ಲಿ ಹೋಗೋಕೆ ಆಗುತ್ತಾ? ಅವಳಿಗೆ ಏನಾದರೂ ತಗೊಂಡು ಹೋಗಬೇಕು ತಾನೆ ಎಂದನು ಅಭಿ. ಅವನಿಗೂ ಅವಳೆಂದರೆ ಪ್ರಾಣವೇ. ಹಾಗೆ ನೀನು ಹೇಳಿದ ದಿನ ಹೋಗೋಕ್ಕಾಗಲ್ಲ ಕಣೋ. ಅವಳಿಗೆ ಇನ್ನೊಂದು ತಿಂಗಳಲ್ಲಿ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಬೇಗ ಸೀಮಂತ ಮಾಡಿಸಿ ಇಲ್ಲಿಗೆ ಕರ್ಕೊಂಡು ಬಂದರೆ ಇಲ್ಲಿ ಆಕಾಶ ಇರ್ತಾನೆ, ನಮಗೇನೇ ಹಿಂಸೆ ಅನಿಸಲ್ಲ ಎಂದರು. ಅರ್ಪಿತಾ ಮಗಳ ಮೊದಲ ಮಗು ಬಗ್ಗೆ ಕಾತುರ ಇತ್ತು. ಖುಷಿಯಾದ ರಮೇಶ್, ಹೌದೌದು, ಅರ್ಪಿತಾ ಹೇಳ್ತಿರೋದು ಸರಿ ಇದೆ. ನನ್ನ ಮಗಳ ಬಿಟ್ಟಿರೋಕ್ಕೆ ನನಗೆ ಆಗೋಲ್ಲ. 3 ವರ್ಷ ಆದಮೇಲೆ ನನ್ನ ಮಗಳ ಮಡಿಲಿಗೊಂದು ಕೂಸು ಬರ್ತಿದೆ. ಅವಳನ್ನು ಆದಷ್ಟು ಬೇಗ ಇಲ್ಲಿಗೆ ಕರೆದುಕೊಂಡು ಬರಬೇಕು ಎಂದರು. ಹಾಗಿದ್ರೆ ನಾಳೆ ಎಲ್ಲರೂ ಅಲ್ಲಿಗೆ ಹೊರಡ್ತಿರುವುದೇ. ಅವರು ಇವತ್ತೇ ಬನ್ನಿ ಅಂದರು. ನಾವೀಗ ತಾನೇ ಊರಿನಿಂದ ಬಂದಿದ್ದೇವೆ, ನಾಳೆ ಹೋಗೋಣ ಎಲ್ಲರೂ, ಏನಂತೀರಾ ಎಂದರು ಅರ್ಪಿತಾ. ನಿರಾಕರಿಸಿದ ಅಭಿ. ದೊಡ್ಡಮ್ಮ, 3 ದಿನದ ರಾಶಿಗಟ್ಟಲೆ ಕೆಲಸ ಬಿದ್ದಿದೆ. ಈಗ ಏಕಾಏಕಿ ಹೋದರೆ ಆಫೀಸ್ಗೆ ಹೋಗೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ನೀವಿವತ್ತು ಹೋಗೋರು ಹೋಗಿ, ನಾವು ಸೀಮಂತದ ದಿನ ಬರ್ತೀವಿ ಎಂದನು ಅಭಿಮನ್ಯು. ಅವನಿಗೆ ನಿಜವಾಗಿಯೂ ದಂಡಿಗಟ್ಟಲೆ ಕೆಲಸ ಇದ್ದುದರಿಂದ. ಅದೇಗಾಗುತ್ತದೆ ಅಭಿ? ನೀನು ಅಂದರೆ ಪ್ರಜ್ಞಾಗೆ ಒಂದು ಕೈ ಹೆಚ್ಚೇ ಪ್ರೀತಿ. ನೀನು ಶ್ರೀಮಂತರ ದಿನ ಅತಿಥಿಗಳ ಥರ ಬರ್ತೀಯ, ಕೆಲಸ ಆಮೇಲೆ ಮಾಡಿಕೊಂಡ್ರೆ ಆಗೋದಿಲ್ವಾ ಎಂದರು. ಅರ್ಪಿತಾ ಮಗಳು ಮೊದಲು ಕೇಳುವುದೇ ಅಭಿಮನ್ಯು ಎಂದು. ಆ ಥರ ಅಲ್ಲ ದೊಡ್ಡಮ್ಮ, ನನಗೆ ನಿಜಕ್ಕೂ ತುಂಬ ಕೆಲಸ ಇದೆ. ಅಲ್ಲಿಗೆ ಬಂದರೆ ಮನೆಯಲ್ಲಿ ಜನ ಜಾಸ್ತಿ ಇರ್ತಾರೆ, ಕೆಲಸ ಮಾಡೋಕ್ಕೆ ಆಗೋಲ್ಲ. ನಾನು ಸ್ವಲ್ಪ ನೂತನ್ ಮತ್ತು ಕರಣ್ ಜೊತೆ ಮಾತನಾಡೋದಿದೆ. ಅದಕ್ಕೆ ನಾಳೆ ಮೀಟಿಂಗ್ ಫಿಕ್ಸ್ ಮಾಡೋಕ್ಕೆ ಹೇಳಿದ್ದೀನಿ. ಅಲ್ಲಿಗೆ ಹೋಗಬೇಕು ಎಂದನು ಖಡಾಖಂಡಿತವಾಗಿ. ಸರಿ, ನೀನು ನಿಧಾನವಾಗಿ ಬಾ, ನಾಳೆ ಬರೋರು ಬನ್ನಿ, ಇಲ್ಲ ಸೀಮಂತದ ದಿನ ಬನ್ನಿ ಎಂದರು ಅರ್ಪಿತಾ ಯಾರಿಗೂ ಒತ್ತಾಯ ಮಾಡದೆ. ಪ್ರಜ್ಞಾ ಸುದ್ದಿ ಪ್ರಾಣತಿಗೆ ಹೊಟ್ಟೆ ಕಿಚ್ಚು ತರಿಸಿ
ಗಂಡನ ಮೆಲ್ಲಗೆ ತಿವಿದಳು. ಅತ್ತೆ ಮಾವ, ನಾನು ನಿಮಗೆಲ್ಲೊಂದು ವಿಚಾರ ಹೇಳಬೇಕು ಎಂದನು ಸಮರ್ಥ್. ಹೆಂಡತಿ ಆಗಲಿ ಅಭಿ ಬಗ್ಗೆ ಕಿವಿ ಊದಿದ್ದರಿಂದ. ಹೇಳಪ್ಪ ಸಮರ್ಥ್, ಅದಕ್ಕೇನು ಎಂದರು ರಮೇಶ್. ಅವರೊಬ್ಬರೇ ಅವನನ್ನು ನಂಬುವುದು. ಅದೇನಿಲ್ಲ ಮಾವ, ನಾವು ಈಗಾಗಲೇ 2 ಮನೆ ನೋಡಿದ್ದೀವಿ. ನನಗೆ ಪ್ರಣತಿಗೆ ಇಷ್ಟ ಆಗಿದೆ. ಅಮ್ಮ ನೋಡಿ ಇಷ್ಟಪಟ್ಟರೆ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ಇದ್ದೀವಿ. ಹೇಗೋ ಅಮ್ಮ ಬಂದಿದ್ದಾರೆ. ಇನ್ನು ಎಷ್ಟು ದಿನ ಇಲ್ಲಿ ಇರೋಕ್ಕೆ ಆಗುತ್ತೆ? ನಾಡಿದ್ದು ಹೊರಡ್ತೀವಿ ಎಂದನು. ತನ್ನ ನಿರ್ಧಾರ ಹೇಳಿ ಕಡ್ಡಿ ತುಂಡು ಮಾಡಿದಂತೆ. ಇದೇನು ಹೀಗಂತ ಇದೆಯಾ? ಈಗ ತಾನೇ ಪ್ರಜ್ಞಾ ಸೀಮಂತದ ಬಗ್ಗೆ ಮಾತನಾಡಿದ್ವಿ, ಕೇಳಿಸ್ಲಿಲ್ವಾ? ಆಗಲೇ ನೀನು ಹೋಗ್ತಿದ್ದೀನಿ ಅಂತೀಯಲ್ಲ ಎಂದರು ರಮೇಶ್. ಉಳಿದವರಿಗೂ ಅವನು ಹೋಗುವುದು ಇಷ್ಟವಾಗಲಿಲ್ಲ. ಯಾವತ್ತಿದ್ದರೂ ಹೋಗುವುದೇ ಅಲ್ವಾ ಮಾವ, ಇಲ್ಲೇ ಇರೋಕ್ಕಾಗುತ್ತಾ? ನನಗೆ ಜಾಸ್ತಿ ರಜೆಗಳು ಸಿಗೋದಿಲ್ಲ. ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ರಜೆ ಸಿಕ್ಕಾಗಲೆಲ್ಲ ಮನೆಯಲ್ಲೇ ನೋಡಿಕೊಂಡು ಶಿಫ್ಟ್ ಆಗೋಣ ಅಂತ ಇದ್ದೀನಿ ಎಂದನು. ಅಭಿ ಹೆಂಡತಿಗೆ ಮರ್ಯಾದೆ ಕೊಡದೆ ಬೈದಿದ್ದಲ್ಲದೆ ಹೊಡೆದನು ಎಂದು ಅವನು ಕಟುವಾಗಿದ್ದ. ಶಿಫ್ಟ್ ಆಗು, ನಾವೇನು ಬೇಡ ಅಂತಿದ್ವಾ? ನನ್ನ ಮಗಳು ಮೊದಲನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾಳೆ. ಈ ಟೈಮಲ್ಲಿ ನೀನು ಹೋಗೋದು ಸರಿಯಲ್ಲ ಸಮರ್ಥ್. ಅವಳಿಗೆ ಹೆರಿಗೆ ಆಗಬೇಕಿದ್ರೆ ಹೋಗುವಿ ಅಂತೆ ಎಂದರು. ಅವನನ್ನು 3 ವರ್ಷದ ನಂತರ ಜೊತೆಗೆ ಸೇರಿಸಿಕೊಂಡು ಈಗ ಹೋಗೆನ್ನಲು ಬೇಸರ. ಇಲ್ಲ ಮಾವ, ನನಗೆ ಅಷ್ಟು ಸಮಯ ಇಲ್ಲ. ಮನೆ ಹುಡುಕಿ ಆಗಿದೆ, ಶಿಫ್ಟ್ ಆಗೋದೊಂದೇ ಬಾಕಿ ಇರೋದು. ಅದು ಮುಂದಕ್ಕೆ ಆಗ್ತಾ ಹೋದರೆ ಆಗೋದಿಲ್ಲ ಅದಕ್ಕೆ ಎಂದನು. ಒಪ್ಪದೆ. ಸರಿ, ನಿನ್ನಿಷ್ಟ. ಅವಳ ಶ್ರೀಮಂತಕ್ಕಾದರೂ ಬರ್ತೀಯಾ ಎಂದರು. ಖಂಡಿತ ಮಾವ, ನಿಮ್ಮ ಮಗಳ ಸೀಮಂತ ಮುಗಿಸ್ಕೊಂಡೇ ಹೋಗ್ತೀನಿ. ಇನ್ನೊಂದು 4-5 ದಿನ ಬಿಟ್ಟು ನನಗೆ ರಜೆ ಇದೆ, ಆಗ ಶಿಫ್ಟ್ ಆಗ್ತೀವಿ ಎಂದವನು ಬೇರೆ ಮಾತಿಗೆ ಆಸ್ಪದ ಕೊಡದೆ ಊಟ ಮುಗಿಸಿ ತೆರಳಿದನು. ಏಕಾಏಕಿ ಸಮರ್ಥ್ ವರ್ತನೆ ಮನೆಯವರಿಗೆ ಆಶ್ಚರ್ಯ ತಂದರೂ ಯಾರೂ ಪ್ರಶ್ನಿಸಲು ಹೋಗಲಿಲ್ಲ. ಸನ್ನಿಧಿ ಮದುವೆಯ ಸಲುವಾಗಿ ತಾನೇ ಗಂಡಿನ ಕಡೆಯವರಿಗೆ ವಿಡಿಯೋ ಕಾಲ್ ಮಾಡಿದ್ದರು. ರಮೇಶ್ ಅದನ್ನು ಟಿವಿಗೆ ಕನೆಕ್ಟ್ ಮಾಡಿದ್ದರಿಂದ ನೇರವಾಗಿ ಟಿವಿ ಸ್ಕ್ರೀನ್ ಮೇಲೆ ಬಸವರಾಜ್ ಜೊತೆ ಕಾರ್ತಿಕ್ ಅವನ ಸ್ನೇಹಿತರ ಜೊತೆ ಮಾತುಕತೆ ಮಾಡುತ್ತಿದ್ದದು ಸ್ಕ್ರೀನ್ ಮೇಲೆ ಕಾಣುತ್ತಿದ್ದವು. ಲೋಕಾರೂಢಿ ಮಾತು ಮುಗಿದ ನಂತರ ಮದುವೆ ಬಗ್ಗೆ ದೊಡ್ಡವರು ಮಾತನಾಡುತ್ತಿದ್ದರು. ಅಲ್ಲೇ ಕುಳಿತಿದ್ದ ವರುಣ್ ಮತ್ತು ಇಶಾನ್ ಕೂಡ ಅದನ್ನು ಗಮನಿಸುತ್ತಿದ್ದರು. ವರುಣ್ ಸ್ಕ್ರೀನ್ ಕಡೆ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದನು. ಅದನ್ನು ಕಂಡ ಇಶಾನ್, ಲೋ ಮಗ, ಅಲ್ಲೇನೋ ಹಾಗೆ ನೋಡ್ತಿದ್ಯಾ? ಸನ್ನಿಧಿ ಹುಡುಗನ ನೋಡಿ ಹೊಟ್ಟೆ ಹುರಿನಾ ಎಂದನು ಇಶಾನ್. ಅವನಿಗೆ ಗೆಳೆಯನ ಕಿಚಾಯಿಸುವುದೇ ಮುಖ್ಯ. ಹುಬ್ಬೆತ್ತಿದವ. ಖಂಡಿತ ಇಲ್ಲ ಮಗ, ಇಷ್ಟು ದಿನ ಸನ್ನಿಧಿ ಮದುವೆ ಆಗೋ ಹುಡುಗನ ನಾನು ಸರಿಯಾಗಿ ನೋಡಿರಲಿಲ್ಲಲ್ವಾ, ಅದಕ್ಕೆ ನೋಡ್ತಾ ಇದ್ದೆ ಎಂದನು ಗಂಭೀರವಾಗಿ. ಯಾಕೋ ಮಗ, ಅವಳ ನಿಶ್ಚಿತಾರ್ಥದ ದಿನ ನೀನೇ ನೋಡಿದ್ಯಾ ಅಲ್ವಾ, ಇದೇನು ಹೀಗೆ ಅಂತಿದ್ಯಾ ಎಂದನು ಇಶಾನ್ ವರನ್ ಕಡೆ ವಿಚಿತ್ರವಾಗಿ ನೋಡಿ. ಅವತ್ತು ನಾನು ಸನ್ನಿಧಿ ನೋಡುವುದರಲ್ಲೇ ಗಮನ ಕೊಟ್ಟಿದ್ದೆ, ಅಷ್ಟಾಗಿ ಇವನ ಗಮನಿಸಲಿಲ್ಲ. ಯಾಕೆ ಗಮನಿಸಲಿಲ್ಲ ಅಂತ ಈಗ ಬೇಸರ ಆಗ್ತಿದೆ ನೋಡು. ಅವರೆಲ್ಲ ಅವನ ಗೆಳೆಯರಾ ಎಂದನು ಕಾರ್ತಿಕ್ ಸುತ್ತ ಕುಳಿತಿದ್ದವರ ತೋರಿಸಿ. ಹಾಂ, ಹೇಗಿದ್ದಾನೆ ನೋಡು ಹುಡುಗ, ನಿಂಗಿಂತ ಚೆನ್ನಾಗಿದ್ದಾನೆ ಅಲ್ವಾ? ದೊಡ್ಡ ಉದ್ಯಮಿಗಳು, ಮುಂದೆ ರಾಜಕಾರಣಿನೋ ಆಗ್ತಾನೆ. ಗೆಳೆಯನ ಹೊಟ್ಟೆ ಉರಿಸಲು ನೋಡಿದನು ಇಶಾನ್. ವ್ಯಂಗ್ಯ ನಗು ಬೀರಿದವ. ನೀನು ಕೊಡುವ ಬಿಲ್ಡಪ್ನಷ್ಟೇನೂ ಅವನು ಚೆನ್ನಾಗಿಲ್ಲ. ಅವನಿಗಿಂತ 2 ಪಟ್ಟು ಆಸ್ತಿಯಲ್ಲಿ ರೂಪದಲ್ಲಿ ನಾನು ಮೇಲಿದ್ದೇನೆ, ನೀನದನ್ನು ಮರಿಬೇಡ ಎಂದನು ಕಾಲರ್ ಮೇಲೇರಿಸಿ ಕಣ್ಣೊಡೆದು. ಸರಿ ಸರಿ ಬಿಡು, ಸನ್ನಿಧಿ ಮದುವೆಗೆ ಏನು ಗಿಫ್ಟ್ ಕೊಡ್ತೀಯಾ ಅದನ್ನು ಹೇಳು ಮೊದಲು. ನಾನಂತೂ ಒಂದು ಕಾರ್ ಕೊಡೋಣ ಅಂತ ಇದ್ದೀನಿ, ನೀನೇನು ಕೊಡ್ತೀಯಾ? ಬಿಡದ ಕೀಟಲೇ ಇಶಾನ್ನದು. ಸಮಾಧಾನವಾಗಿ ಉತ್ತರಿಸಿದ ವರುಣ್, ನಾನು ಇಷ್ಟು ದಿನ ಏನು ಕೊಡೋದು ಬೇಡ ಅಂತ ಯೋಚನೆ ಮಾಡಿದ್ದೆ, ಆದರೆ ಈಗ ಏನಾದರೂ ಕೊಡಲೇಬೇಕನ್ನಿಸ್ತಿದೆ ಮಗ ಎಂದನು. ಗುಡ್ ಮಚ್ಚ, ಒಂದು ಕೆಲಸ ಮಾಡು, ನೀನು ಅವರಿಬ್ಬರಿಗೂ ಹನಿಮೂನ್ ಟಿಕೆಟ್ ಬುಕ್ ಮಾಡಿಕೊಡು. ಮಾಜಿ ಪ್ರೇಮಿಯಾಗಿ ಇಷ್ಟಾದರೂ ಮಾಡಬಾರ್ದಾ? ಹೇಳು, ಎಲ್ಲಿಗೆ ಮಾಡ್ತೀಯಾ? ಯಾಕೆ ಮಾಡಬಾರ್ದು? ಜಾಗ ಯಾವುದು ಅಂತ ಆಮೇಲೆ ಗೊತ್ತಾಗುತ್ತೆ. ಖಂಡಿತ ಅವಳಿಗಾಗಿ ಒಂದು ಅದ್ಭುತವಾದ ಉಡುಗೊರೆಯನ್ನೇ ಕೊಡ್ತೀನಿ. ಅದೇನು ಅಂತ ಮಂಟಪದಲ್ಲಿ ಗೊತ್ತಾಗುತ್ತೆ. ಈಗ ಮುಚ್ಕೊಂಡು ಮಲ್ಕೊಳ್ಳೋಣ ಬಾ, ಇವತ್ತು ನನ್ನ ಜೊತೆ ಮಲಗು ಎಂದು ಅವನ ಕುತ್ತಿಗೆಗೆ ಕೈ ಹಾಕಿ ಎಳೆದುಕೊಂಡು ಹೋದನು. ತು ಹೋಗಲು, ನನ್ನ ಹೆಂಡತಿ ಬೈತಾಳೆ ಎಂದವನು ಅವನ ಜೊತೆ ತರಲೆ ಮಾಡುತ್ತಲೇ ಹೋದರು. ಬರುವಾಗ ದೂರದ ದಾರಿ ಆಗಿದ್ದರಿಂದ ಕಾರಿನಲ್ಲಿ ಶ್ರೀನಿಕ ಒಳ್ಳೆ ನಿದ್ದೆ ಮುಗಿಸಿದ್ದಳು. ಅಬಿಗೆ ಆಫೀಸ್ನ ಕೆಲಸ ಉಳಿದಿದ್ದರಿಂದ ರೂಮಿಗೆ ಬಂದವನೇ ಲ್ಯಾಪ್ಟಾಪ್ ಹಿಡಿದು ಕರಣ್ ಜೊತೆ ಪ್ರತಿಯೊಂದನ್ನು ಚರ್ಚೆ ಮಾಡುತ್ತಿದ್ದನು. ನಿದ್ರೆ ಬಾರದೆ ಸ್ವಲ್ಪ ಹೊತ್ತು ಟಿವಿ ನೋಡಿ ಸಾಕಾದ ಶ್ರೇಣಿಕಾ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದವಳು. ಗಂಡ ಇನ್ನೂ ಕೆಲಸ ಮಾಡೋದು ನೋಡಿ ಹುಸಿ ಮನಸ್ಸಿನಿಂದ ಅವನ ಬಳಿ ಬಂದು ತೊಡೆಯೇರಿ ಕುಳಿತಳು. ಹೆಂಡತಿಯ ಚರ್ಯೆಗೆ ಕಣ್ಣು ಕಿರಿದಾಗಿಸಿ ನೋಡಿದವ. ಶ್ರೀ, ಏನಿದು ನಿಂದು? ನಾನಿಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ? ಜರುಗು ಆ ಕಡೆ, ಕೂತ್ಕೋ
ಗದರಿದವನು ಅಭಿ ಹೆಂಡತಿಯನ್ನು ಕೆಲಸ ಜಾಸ್ತಿ ಇದ್ದುದರಿಂದ ಮುಖ ಊದಿಸಿಕೊಂಡು ಯಾಕೆ ಕುತ್ಕೋಬೇಕು ನಾನು, ಹೀಗೇ ಕುತ್ಕೊಳ್ಳೋದು. ಸಮಯ ನೋಡಿ ಎಷ್ಟಾಗಿದೆ, 10 ಗಂಟೆ ಮೇಲಾಗಿದೆ. ನನಗೆ ತುಂಬ ನಿದ್ದೆ ಬರ್ತಿದೆ. ನೀವು ಈ ರೀತಿ ಲೈಟ್ ಹಾಕಿಕೊಂಡು ಕೆಲಸ ಮಾಡ್ತಿದ್ರೆ ನಂಗೆ ನಿದ್ದೆ ಬರೋಲ್ಲ ಎಂದನು ಅವನ ಕೊರಳ ಬಳಸಿ. ಅವಳ ಮುಖ ನೋಡಿದವ, ಸರಿ ನೀನು ಮಲಗು, ನಾನು ಬಾಲ್ಕನಿಗೆ ಹೋಗ್ತೀನಿ ಎಂದವನು ಅವಳನ್ನು ಪಕ್ಕ ಕೂರಿಸಲು ಹೋದನು. ಆದರೆ ಅವಳು ಅವನಿಂದ ಹಿಂದೆ ಸರಿಯಲಿಲ್ಲ. ಇಳಿಶ್ರೀ, ಇನ್ನೇನು ನಾನು ಹೋಗ್ತೀನಿ, ನೀನು ಮಲಗು, ಹೆಂಡತಿಗೆ ತೊಂದರೆಯಾಗದಿರಲಿ ಎಂದು ಲ್ಯಾಪ್ಟಾಪ್ ಜೊತೆ ಬಾಲ್ಕನಿಗೆ ಹೋಗಲು ಅನುವಾದನು. ಏನು ಬೇಡ, ನನಗೆ ನಿದ್ದೆ ಬರ್ತಿಲ್ಲ. ಬೆಳಗ್ಗೆಯಿಂದ ನಿದ್ದೆ ಮಾಡಿ ಮಾಡಿ ಸಾಕಾಗಿದೆ. ನಾನು ನಿಮ್ಮ ಜೊತೆ ಮಾತನಾಡಬೇಕು ಎಂದಳು ಬೋರಾಗಿದ್ದರಿಂದ. ಹನೆ ನೇವಿಕೊಂಡವನು, ಏನು ಮಾತನಾಡಬೇಕು? ಮಾತಾಡೋಕ್ಕೆ ನಿನಗೆ ಹೊತ್ತು ಗೊತ್ತಿಲ್ವಾ? ಇಷ್ಟೊಂದು ಕೆಲಸ ಇದೆ, ಇವಾಗ ಮಾತನಾಡಬೇಕಂತ ಬಂದಿದ್ಯಾ? ಅದೇನೇ ಇದ್ದರೂ ನಾಳೆ ಮಾತನಾಡೋಣ, ಈಗ ಮಲಗು ಎಂದನು ಆಫೀಸ್ ಫೈಲ್ ಬದಿಗಿಡುತ್ತಾ. ಬೇಡ ಬೇಡ, ನಾನು ಈಗಲೇ ಮಾತನಾಡಬೇಕು. ಅವಳದು ಹಿಡಿದ ಹಠ. ಸರಿ, ಅದೇನು ಮಾತನಾಡಬೇಕು ಮಾತಾಡು, ನಾನು ಕೆಲಸ ಮಾಡ್ತಾನೆ ಕೇಳಿಸ್ಕೊಳ್ತೇನೆ ಎಂದನು. ಅಲ್ಲೇ ಒಂದು ಬದಿಗೆ ಕೂತನು. ನಿಮಗಂತೂ ನನ್ನ ಜೊತೆ ಒಂದೆರಡು ಮಾತನಾಡಲಿಕ್ಕೆ ಸಮಯ ಇಲ್ಲ ಬಿಡಿ. ಯಾವಾಗ ನೋಡಿದ್ರು ಕೆಲಸ. ಹೆಂಡತಿ ಜೊತೆ ಸಮಯ ಕಳೆಯಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ, ಮುನಿಸಿಕೊಂಡು ಗಂಡನ ದೂರಿದಳು. ಸರಿ ಹೇಳು ನೀನು, ಏನು ನಿನ್ನ ಗೋಳು, ಕೇಳಿಸ್ಕೊಳ್ತೇನೆ. ಅಕ್ಕನ ಮನೆಗೆ ಹೋಗಬೇಕಂತ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಕೂತಿದ್ದೆ ಅಷ್ಟೇ ಎಂದನು ಕೆಲಸ ಮಾಡುತ್ತಲೇ. ಅವನ ಬೆನ್ನಿಗೆ ಮುಖ ಹಾನಿಸಿದವಳು, ಏನು ಹೇಳೋದು? ಪ್ರಜ್ಞಾ ಅತ್ತಿಗೆ ಸೀಮಂತಕ್ಕೆ ನಾವೇನು ಕೊಡೋದು? ನನಗೆ ಅವ್ರ ಜೊತೆ ಅಷ್ಟು ಮಾತುಕತೆ ಆಗಿಲ್ಲ. ನನ್ನ ಅವರು ಒಪ್ತಾರೋ ಇಲ್ವೋ? ಮದುವೆ ಆದಮೇಲೆ ಪ್ರಜ್ಞೆ ಜೊತೆ ಮಾತು ಇಲ್ಲದಿದ್ದರಿಂದ ಕೇಳಿದಳು. ಆ ಥರ ಏನಿಲ್ಲ, ಅಕ್ಕ ತುಂಬ ಒಳ್ಳೆಯವಳು. ಅವಳಿಗೆ ಯಾರ ಜೊತೆಗೂ ಜೋರಾಗಿ ಮಾತನಾಡಿ ಅಭ್ಯಾಸನೇ ಇಲ್ಲ. ನಿನ್ನ ಅವಳು ಏನು ಅನ್ನೋಲ್ಲ, ಬೇಕಿದ್ರೆ ನೀನೇ ನೋಡು ಹೋದಾಗ. ಹೆಂಡತಿಯ ಭಯ ದೂರ ಮಾಡುವ ಮಾತನಾಡಿದನು. ನಾವು ಅವರಿಗೆ ಮುತ್ತಿನ ಒಡವೆಗಳು ಬಳೆ ಕೊಡೋಣ ಅಂತಿದ್ದೆ, ತುಂಬ ಸುಂದರವಾಗಿ ಕಾಣಿಸ್ತದೆ ಎಂದಳು. ನಿಧಾನವಾಗಿ ಅವಳಿಗೆ ಅದು ದುಬಾರಿ ನಕ್ಕವನು. ಮುತ್ತಿನದ? ಅವಳ ಹತ್ರ ವಜ್ರದೇ ತುಂಬ ಇದೆ. ನೀನು ಬರೀ ಮುತ್ತಿನದು ಕೊಡು ಅಂತೀಯಲ್ಲ, ಹೇಳು, ಏನಾದರೂ ಇನ್ನೂ ದುಬಾರಿ ಇರುವುದು ಹೇಳು ಎಂದನು. ಮಾಮೂಲಿಯಾಗಿ ಅವನ ಮಾತಿಗೆ ಅವಳೇನೂ ಹೇಳಿಲ್ಲ. ಹಿಂದೆ ತಿರುಗಿ ನೋಡಿದವನಿಗೆ ಅವಳ ಬಾಡಿದ ಮುಖ ನೋಡಿ ತಾನು ಮಾತನಾಡಿದ್ದು ತಪ್ಪು ಎನಿಸಿತು. ಸರಿ ಬಿಡು, ನಿಂಗಿಷ್ಟ ಅದೇ ಕೊಡೋಣ. ನಿಂಗೇನಿಷ್ಟ ಹೇಳು, ಅವಳು ಬೇಡ ಅನ್ನೋಲ್ಲ ಹೆಂಡತಿಯ ಸಮಾಧಾನ ಮಾಡಿದನು. ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಹೀಗೆ ಬೇಸರ ಆಗೋಳು? ನನ್ನ ಅದು ಯಾವ ಧೈರ್ಯದ ಮೇಲೆ ಮದುವೆ ಆದಿ? ಭಯ ಆಗಲಿಲ್ವಾ? ತುಂಟತನದಿಂದ ಕೇಳಿದರು. ಉದ್ದೇಶ ಬೇರೆ ಇತ್ತು. ನೋಡಿ ಇದಕ್ಕೆ ನನಗೆ ಸಿಟ್ಟು ಬರೋದು. ಮಾತನಾಡೋಣ ಅಂತ ಅಂದರೆ ಏನೇನೋ ಮಾತನಾಡೋಣ ಅಂತ ಅಲ್ಲ, ಪ್ರೀತಿಯಿಂದ ನಮ್ಮಿಬ್ಬರ ಕಷ್ಟ ಸುಖ ಮಾತನಾಡೋಣ ಅಂತ ಹೇಳಿತು ಎಂದಳು. ಅವನ ಮಾತಿಗೆ ಉತ್ತರ ಕೊಡಲಾಗದೆ, ನಾನು ಕಷ್ಟ ಸುಖವನ್ನೇ ಹೇಳಿದ್ದು. ನನಗೆ ನನ್ನ ಹೆಂಡತಿ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಾಗಿದೆ. ಆದರೆ ನನ್ನನ್ನು ಮದುವೆ ಆಗೋದಕ್ಕೋಸ್ಕರ ಏನೇನೋ ರಿಸ್ಕ್ ತಗೊಂಡ್ಲು ಅಂತ ನನಗೂ ಗೊತ್ತಾಗೋದು ಬೇಡವಾ ಹೇಳು ಎಂದನು ತುಂಟತನದಿಂದ. ಅವಳಿಗೆ ಕೋಲು ಕೊಟ್ಟು ಒಡಿಸಿಕೊಂಡ ಪರಿಸ್ಥಿತಿ. ಹೇಳಮ್ಮ ಎಂದು ತೀರ ಹತ್ತಿರಕ್ಕೆ ಬಂದನು. ಹತ್ತಿತ್ತ ನೋಡುತ್ತಾ ಚಡಪಡಿಸುತ್ತಿದ್ದಳು ಶ್ರೀನಿಕಾ. ಅವನು ಉತ್ತರ ಪಡೆಯದೆ ಬಿಡನು ಎಂದ ಅವ ಹತ್ತಿರ ಬಂದಿದೆ. ಒಮ್ಮೆಲೆ ಅವನ ಕಾಲರ್ ಹಿಡಿದೆಳೆದು ತನ್ನ ತುಟಿಗಳನ್ನು ಅವನ ಅದರದ ಜೊತೆ ಸೇರಿಸಿದಳು. ಸ್ವಲ್ಪ ಎದುರಿಸೋಣ ಎಂದುಕೊಂಡು ಹತ್ತಿರ ಬಂದಿದ್ದವನು ಅವಳ ಈ ಪರಿಯ ಚರ್ಯೆಗೆ ಬೆಚ್ಚಿದವನಂತೆ ಹಿಂದೆ ಸರಿಯಲು ನೋಡಿದರು. ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಹೆಂಡತಿಯಿಂದ ತಾನಾಗಿ ಸಿಗುತ್ತಿದ್ದ ಮೊದಲ ಮುತ್ತಿನಲ್ಲಿ ಕಳೆದು ಹೋದವನು ತಾನು ಕೂಡ ಅವಳಿಗೆ ಸಹಕರಿಸಿದ. ದೀರ್ಘವಾಗಿ ಸಾಗಿದ ಮುತ್ತಿನಿಂದ ಹೊರಬಂದವರ ಉಸಿರು ಏರುಪೇರಾಗಿತ್ತು. ಎದೆಸಿರು ಬಿಡುತ್ತಾ ಕೆಂಪಾಗಿದ್ದ ಮೊಗದಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಮಡದಿಯನ್ನು ನೋಡಿ ತನ್ನ ಸಂಯಮವನ್ನು ಮೂಟೆ ಕಟ್ಟಿ ಬದಿಗೆಸೆದು ಅವಳನ್ನು ಹತ್ತಿರಕ್ಕೆ ಸೆಳೆದವ ಮುದ್ದಿಸಲು ಶುರು ಮಾಡಿದ. ಮುದ್ದಿಸುತ್ತಲೇ ಅವಳ ಮೇಲೆ ಬಾಗಿದವನ ಮೊಗದ ಮೇಲೆ ಚಿತ್ತಾರ ಬಿಡಿಸಿ ಕೊರಳ ಒನಪಿನಲ್ಲಿ ತನ್ನ ಮುಖ ಒದಗಿಸಿದ ನಡುವಿನ ಮೇಲೆ ಸಾಗಿದ ಅವನ ಗಡ್ಡದ ಚುಚ್ಚುವಿಕೆಗೆ ಕಚಗುಲಿ ಇಟ್ಟಂತಾಗಿ 2 ಕೈನಲ್ಲಿ ಮುಖ ಮುಚ್ಚಿ ಕಿಲಕಿಲನೆ ನಕ್ಕಬಿಟ್ಟಳು ಶ್ರೀ. ಅವಳ ಕೈ ಸರಿಸಿ ಮತ್ತೆ ತುಟಿ ಬಂಧಿಸಿದವನ ಹಿಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಗಂಡನ ತುಂಟತನಕ್ಕೆ ಮುಳುಗುತ್ತಲೇ ಸಹಕರಿಸಿದಳು. ನಿಧಾನವಾಗಿ ಅವಳ ತನುವನ್ನು ಮುದ್ದಿಸುತ್ತಲೇ ಇಬ್ಬರ ವಸ್ತ್ರಕ್ಕೆ ಮುಕ್ತಿ ಕೊಟ್ಟವ ಇಷ್ಟು ದಿನ ಕಾಯ್ದುಕೊಂಡು ಬಂದಿದ್ದ ತನ್ನ ಬ್ರಹ್ಮಚರ್ಯವನ್ನು ಕಳಚುವ ಕೆಲಸಕ್ಕೆ ಮುಂದಾಗಿದ್ದನು. ಕೇವಲ ಗಂಡನ ಗಂಭೀರತೆ ನೋಡಿದವಳು ಸ್ವಲ್ಪವೂ ಒರಟುತನ ತೋರದೆ ಮೃದುವಾಗಿ ತನ್ನನ್ನು ಸಂಭಾಳಿಸುತ್ತಿದ್ದವನ ತೋಳಲ್ಲಿ ಕ್ಷಣ ಕ್ಷಣಕ್ಕೂ ಕರಗುತ್ತಿದ್ದಳು.
ಗಂಟೆಯವರೆಗೆ ಸಾಗಿದ ಮಿಲನದಿಂದ ಬಳಲಿ ಅವನ ತೋಳಲ್ಲಿ ನಿದ್ದೆ ಹೋದಳು ಶ್ರೀನಿಕಾ. ಮದುವೆಯಾಗಿ ಒಂದು ದಿನವೂ ಅವಳನ್ನು ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳದವ ಅವಳ ಮನಸ್ಸಿನಲ್ಲಿ ಜಾಗ ಪಡೆದೆ ಅವಳ ಪೂರ್ಣ ಪ್ರಮಾಣದ ಪತಿಯಾಗಿದ್ದ. ಇಷ್ಟು ದಿನ ಕಾದಿದ್ದ ಅವರ ಪ್ರೀತಿಯ ದಾಂಪತ್ಯ ಇಂದು ಪರಿಪೂರ್ಣತೆ ಕಂಡಿತ್ತು. ಮಧ್ಯರಾತ್ರಿ ಎಚ್ಚರವಾದ ಅಬಿಗೆ ಸುತ್ತಲಿನ ವಾತಾವರಣ ನಿಶಬ್ದವಾಗಿ ಚಂದ್ರನ ಬೆಳಕು ಬಾಲ್ಕಾನಿಯ ಕಿಟಕಿಯಿಂದ ರೂಮಿಗೆ ರಾಚುತ್ತಿತ್ತು. ತನ್ನ ತೋಳಿನ ಮೇಲೆ ಜಗದ ಪರಿವೆ ಇಲ್ಲದೆ ನೆಮ್ಮದಿಯನ್ನು ಹೊದ್ದು ಮಲಗಿದ್ದ ಸುಂದರಿಯ ಮುಖ ಚಂದ್ರನ ಬೆಳಕಿನಲ್ಲಿ ಹೆಚ್ಚೇ ಹೊಳೆಯುತ್ತಿತ್ತು. ಅವಳನ್ನು ಇನ್ನೂ ಹತ್ತಿರಕ್ಕೆ ಸೆಳೆದುಕೊಂಡು ಅಂಟಿ ಮಲಗಿದವನ ಮನಸ್ಸಿನಲ್ಲಿ ಪರವಶವಾದೆನು. ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ, ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನೂ ಸಿಗಬಾರದಿತ್ತೆ ನೀನು, ಇನ್ನಾದರೂ ಕುಡಿಟ್ಟುಕೋ ನೀ ನನ್ನನ್ನು ಕಳೆಯುವ ಮುನ್ನವೇ ಎಂದು ನುಡಿದಂತೆ ಆಗಿತ್ತು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಿನಾಲು ಕತೆ ಹಾಕಿದರೆ ನೀವು ಯಾರೂ ಕತೆ ಕೇಳೋದೇ ಇಲ್ಲ. ಅದಕ್ಕೆ ನಾನು 2 ದಿವಸಕ್ಕೊಂದ್ಸಲ ಹಾಕಿದೆ. ಇದು ಓಕೆನಾ ನಿಮಗೆ? ಹೇಳಿಬಿಡಿ.